ಕೇವಲ 18 ವರ್ಷವಷ್ಟೇ. ಇಷ್ಟು ಸಣ್ಣ ವಯಸ್ಸಿಗೆ ಈತ ಇಡೀ ಜಗತ್ತಿನ ಬಾಸ್ ಆಗಿ ಬಿಟ್ಟಿದ್ದಾನೆ. ವಿಶ್ವದ ಚೆಸ್ ಚತುರನ ಪಟ್ಟ ಅಲಂಕರಿಸಿದ್ದಾನೆ. ಅತಿ ಸಣ್ಣ ವಯಸ್ಸಿಗೆ ಈತ ಕೋಟಿ ಕೋಟಿ ಒಡೆಯನಾಗಿದ್ದಲ್ಲದೆ ಕೋಟ್ಯಂತರ ಜನರ ಮನದಲ್ಲಿ ಸ್ಥಾನ ಪಡೆದಿದ್ದಾನೆ. ಹಾಗಾದ್ರೆ ಇಷ್ಟೊಂದು ಸಂಚಲನ ಸೃಷ್ಟಿಸಿರುವ ಈತ ಯಾರು? ಅತಿ ಕಿರಿಯ ವಯಸ್ಸಿಗೆ ಇಡೀ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಹೇಗೆ? ಈತನ ಹಿನ್ನೆಲೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. 18 ವರ್ಷಕ್ಕೆ ವಿಶ್ವ ಚದುರಂಗ ಚಾಂಪಿಯನ್ ಗುಕೇಶ್. ವಿಶ್ವನಾಥನ್ ಆನಂದ್ ನಂತರ ಗುಕೇಶ್ ಚೆಸ್ ಚಕ್ರವರ್ತಿ. ಎಸ್, ವಿಶ್ವನಾಥನ್ ಆನಂದ್ ಎಲ್ರಿಗೂ ಗೊತ್ತು. 5 ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಸಾಧನೆ ಮಾಡಿರುವ ವಿಶ್ವನಾಥನ್ ಆನಂದ್ ಭಾರತದ ಹಿರಿಮೆ ಹೆಚ್ಚಿಸಿದ್ದಾರೆ. ಇದೀಗ ವಿಶ್ವನಾಥನ್ ಸಾಧನೆಯನ್ನೇ ಮೀರಿಸುವಂತಹ ಅತಿ ಕಿರಿಯ ವಯಸ್ಸಿನ ಚೆಸ್ ಚಕ್ರವರ್ತಿ ಉದಯಿಸಿದ್ದಾನೆ. ಕೇವಲ 18 ವರ್ಷಕ್ಕೆ ಜಗತ್ತಿನ ಚದುರಂಗ ಚಾಂಪಿಯನ್ ಆಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಗುಕೇಶ್. ವಿಶ್ವನಾಥನ್ ಆನಂದ್ ನಂತರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ 2ನೇ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. 14ನೇ ಗೇಮ್ನಲ್ಲಿ ಹಾಲಿ ಚಾಂಪಿಯನ್ ಚೀನಾದ ಡಿಂಗ್ ಲಿರೇನ್ ಅವರನ್ನ ಮಣಿಸುವ ಮೂಲಕ ಪ್ರಶಸ್ತಿ ಗೆದ್ದಿದ್ದು ಗುಕೇಶ್ ಹೆಸರು ಭಾರಿ ಚರ್ಚೆಯಾಗ್ತಿದೆ. ಯಾರು ಈ ಗುಕೇಶ್? ಈತನ ಹಿನ್ನೆಲೆ ಏನು? 18 ವರ್ಷದ ಯುವ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಕಿರಿಯ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಇಷ್ಟೆಲ್ಲಾ ಸಾಧನೆ ಮಾಡಿರುವ ಗುಕೇಶ್ ಮೂಲತಃ ತಮಿಳುನಾಡಿನ ಚೆನ್ನೈನವರು. 2006ರ ಮೇ 7ರಂದು ಜನಿಸಿದ ಗುಕೇಶ್ ಪೂರ್ಣ ಹೆಸರು ದೋಮರಾಜ್ ಗುಕೇಶ್. ತಂದೆ ಡಾಕ್ಟರ್ ರಜನಿಕಾಂತ್ ಅವರು ENT ಸ್ಪೆಷಲಿಸ್ಟ್ ಆಗಿ, ತಾಯಿ ಡಾಕ್ಟರ್ ಪದ್ಮಾ ಅವರು ಮೈಕ್ರೋಬಯಾಲಜಿಸ್ಟ್ ಆಗಿದ್ದಾರೆ. ಚೆಸ್ ಚಾಂಪಿಯನ್ಗೆ ತರಬೇತಿ ನೀಡಿದ್ಯಾರು? ತನ್ನ 7ನೇ ವಯಸ್ಸಿನಲ್ಲಿ ಚೆಸ್ ಆಡಲು ಪ್ರಾರಂಭಿಸಿದ ಗುಕೇಶ್ಗೆ ಆರಂಭದಲ್ಲಿ ಭಾಸ್ಕರ್ ಅನ್ನೋರು ತರಬೇತಿ ನೀಡ್ತಿದ್ರು. ಇದಾದ ನಂತರ 5 ಬಾರಿಯ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಗುಕೇಶ್ಗೆ ತರಬೇತಿ ನೀಡಿದ್ರು. 2015ರಲ್ಲಿ ನಡೆದ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನ 9 ವರ್ಷದೊಳಗಿನವರ ವಿಭಾಗದಲ್ಲಿ ಮತ್ತು 2018ರಲ್ಲಿ ನಡೆದ 12 ವರ್ಷದೊಳಗಿನವರ ವಿಭಾಗದಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆಲುವಿನ ಬಾವುಟವನ್ನ ಹಾರಿಸಿದ್ರು. ಇದುವರೆಗೆ ಗುಕೇಶ್ ಏಷ್ಯನ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ 5 ಚಿನ್ನದ ಪದಕಕ್ಕೆ ಮುತ್ತಿಟ್ಟು ಸಾಧನೆ ಮಾಡಿದ್ದಾರೆ. ನನಸಾಯ್ತು 7 ವರ್ಷದ ಹಿಂದಿನ ಗುಕೇಶ್ ಕನಸು. ಇನ್ನು ಗುಕೇಶ್ ಬಾಲ್ಯದಲ್ಲೇ ಒಂದು ಕನಸು ಕಂಡಿದ್ರು. 7 ವರ್ಷಗಳ ಹಿಂದೆ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಬೇಕೆಂಬ ಕನಸನ್ನ ಹೊಂದಿದ್ದೇನೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಗುಕೇಶ್ ಈಗ ಆ ಕನಸನ್ನ ನನಸು ಮಾಡಿಕೊಂಡಿದ್ದು, ಗುಕೇಶ್ ಮಾತಾಡಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ. ಸದ್ಯ ಕಿರಿ ವಯಸ್ಸಿನಲ್ಲೇ ಇಡೀ ಚದುರಂಗ ಜಗತ್ತಿಗೆ ಮಾಸ್ಟರ್ ಆಗಿರುವ ಗುಕೇಶ್ ಬಗ್ಗೆ ಪ್ರಶಂಸೆಗಳ ಸುರಿಮಳೆಗೆ ಹರಿದು ಬರ್ತಿದೆ. 5 ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಆಗಿರುವ ವಿಶ್ವನಾಥನ್ ಆನಂದ್ರನ್ನ ಮೀರಿಸ್ತಾರಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.